ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಸಾಕಷ್ಟು ಜನರು ವಿದ್ಯಾರ್ಥಿಗಳಿಗೆ ಈ ಆರ್ ಎಮ್ ಎಸ್ ಆಗಲಿ ಮೊರಾರ್ಜಿ ದೇಸಾಯಿ ಮತ್ತು ನವೋದಯ ಪರೀಕ್ಷೆಗಳಲ್ಲಿ ಒಂದು ಸಂಖ್ಯೆಗಳನ್ನು ಏನು ಮಾಡ್ತಿರ್ತಾನಪ್ಪ ಅಂದಾಗ ಕೇಳ್ತಿರ್ತಿರ್ತಾನೆ. ಆ ಸಂಖ್ಯೆಗಳೇ ಯಾವಪ್ಪ ಅಂತಂದಾಗ ರೋಮನ್ ಸಂಖ್ಯೆಗಳು ಅಂತ ಕರಿತೇವೆ. ಈ ರೋಮನ್ ನಂಬರ್ ರಿಲೇಟೆಡ್ ಸಾಕಷ್ಟು ಜನರಿಗೆ ಐಡಿಯಾನೇ ಇರೋಂಗಿಲ್ಲ. ಹಾಗಾದರೆ ಈ ರೋಮನ್ ಸಂಖ್ಯೆಗಳನ್ನು ನಾವು ಯಾವ ಥರ ನಾವು ನೆನ್ಪಿಟ್ಕೋಬೇಕು ಅಥವಾ ಅದಕ್ಕೆ ಒಂದು ಟ್ರಿಕ್ಸ್ ಅದಾವು. ಅಂದರೆ ಯಾವ ಸಂಖ್ಯೆ ಮುಂದೆ ಕೊಟ್ಟರೆ ಏನಾಗ್ತದೆ, ಹಿಂದೆ ಕೊಟ್ಟರೆ ಏನಾಗ್ತದೆ, ಸ್ವಲ್ಪ ಐಡಿಯಾ ಇತ್ತಂದ್ರೆ ಸಾಕು. ಹತ್ತಿರ ತನಕ ರೋಮನ್ ಸಂಖ್ಯೆಗಳು ಪರ್ಫೆಕ್ಟಾಗಿ ಬಂದ್ರೆ ಸಾಕು. ನಾವು ಎಲ್ಲವಕ್ಕೂ ಏನು ಮಾಡ್ಬೋದಪ್ಪ ಅಂತ ಅಂದಾಗ ಕೆಳಗೆ ಯಾವ ಥರ ನೆನ್ಪಿಟ್ಕೋಬೇಕು ಅಂತೇಳಿ ಇಲ್ಲಿ ನಾನು ಹೇಳ್ಕೊತ ಬರ್ತಿರ್ತೀನಿ. ಈ ವಿಡಿಯೋನ ಎಂಟು ತನಕ ನೋಡ್ಕೊತ ಬರ್ರಿ. ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ರೋಮನ್ ಸಂಖ್ಯೆಗಳನ್ನು ಈಸಿಯಾಗಿ ನಾವು ಕಲ್ತ್ಕೋಬೋದು. ಹಾಗಾದರೆ ರೋಮನ್ ಸಂಖ್ಯೆಗಳು ಇವು ಎಕ್ಸಾಮ್ಸ್ದಾಗ ಏನಾಗ್ತವಪ್ಪ ಅಂತಂದಾಗ ಭಾಳ ಹೆಲ್ಪ್ ಆಗ್ತವೆ. ಹಾಗಾದರೆ ಇಲ್ಲಿ ಕೊಟ್ಟಿದ್ದಾನೆ, ಏನು ಕೊಟ್ಟಿದ್ದಾನೆ, ಒಂದನ್ನು ಈ ಕಡೆ 1 2 3 ನಂಬರ್ಸ್ನಲ್ಲಿ ಕೊಟ್ಟಿದ್ದಾನೆ. ಜೊತೆಗೆ ಅದನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ರೋಮನ್ ಅಂಕಿ ಒಳಗಡೆ ಒಂದನ್ನು ಈ ಥರ ಸೂಚಿಸ್ತೇವೆ, 1. ಇನ್ನು 2ನ್ನ 2 ಗೆರೆ ಹಾಕ್ತೇವೆ, 3ನ್ನ 3 ಗೆರೆ ಹಾಕ್ತೇವೆ. ಈಗ 4ನ್ನ IV ಅಂತೇಳಿ ಕರಿತೇವೆ, IV. ಸರ್ 5ನ್ನ ನೋಡ್ರಿ, ಇದು IV ಅಂದ್ರೆ V ಅಂದ್ರೆ 5 ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ ಫಸ್ಟ್. ಇಲ್ಲಿ 1 2 3 4 ತನಕ ಗೊತ್ತಿದ್ರೆ ಸಾಕು, ನಾರ್ಮಲಾಗಿ ಗೊತ್ತಿರ್ತವೆ. ಈಗ 4 ಯಾಕೆ ಆಯ್ತಿದು, ಇದು V ಅಂದ್ರೆ 5, V ಅಂದ್ರೆ 5. ಇದು ಹಿಂಗೆ 1 ಇತ್ತಂದ್ರೆ ಇದು 1 ಅಂತ ಕರಿತೀವಿ. ವಿಕ ನೋಡ್ರಿ 4 ಯಾಕೆ ಒಂದು IV ಯಾಕೆ ಮಾಡ್ಯಾರಪ್ಪ ಅಂದ್ರೆ ಇದು V ಅಂದ್ರೆ 5, 5ಕ್ಕೆ 1 ಕಡಿಮೆ ಐತದು, 5ಕ್ಕೆ 1 ಕಡಿಮೆ ಐತದು. ಅದಕ್ಕೋಸ್ಕರ ಅದನ್ನು IV ಮಾಡಿದ್ರು. 4ನ್ನ ಅಬ್ಸರ್ವ್ ಮಾಡಿದ್ರೆ ಅದನ್ನು V ಅಂದ್ರೆ 5, 5ಕ್ಕೆ 1 ಕಡಿಮೆ ಮಾಡ್ಯಾರ. 5ಕ್ಕೆ ಏನು ಮಾಡ್ಯಾರ, 1 ಕಡಿಮೆ ಮಾಡ್ಯಾರ. 5ಕ್ಕೆ 1 ಕಡಿಮೆ ಮಾಡ್ಯಾರ. ಅದಕ್ಕೆ ಅದು ಏನಾಯ್ತು, IV ಆಯಿತು, ಅಂದರೆ 4 ಆಯಿತು. ಅದೇ ಇನ್ನು ಸೆಕೆಂಡ್ ಇಲ್ಲಿ ನೋಡ್ರಿ 6 ಆಗ್ಬೇಕಂದ್ರೆ V ಅಂದ್ರೆ 5, V ಅಂದ್ರೆ 5, 5ಕ್ಕೆ 1 ಜಾಸ್ತಿ ಐತಿ 6. ಹಾಗಾದರೆ ಅದ್ರ ಮುಂದೆ ಕೊಟ್ಟಿದ್ದಾರೆ 1, VI. V ಅಂದ್ರೆ 5, V ಅಂದ್ರೆ 5, 1 1 ಇನ್ನು ಆಡ್ಬೇಕು ನನಗೆ. ಹಾಗಾದರೆ V ಡಬಲ್ ಐ ಅಂತ ತಿಳ್ಕೊಂಬಿಡ್ರಿ. ಡಬಲ್ ಐ ಏನಾಗ್ತೀನಿ ನಾನು. ನೀವು ಈ ಥರ ಕನ್ವರ್ಸ್ ಅಂದ್ರೆ ನಾವು ನೆನಪಿಡ್ಬೇಕು, ಒಂದು ಏನಾದರೂ ಅನ್ನಲೇಬೇಕಾಗ್ತದೆ. ಅದಕ್ಕೋಸ್ಕರ ಇಲ್ಲಿ V ಐತಿ, Vಗೆ 1 ಗೆರೆ 2 ಗೆರೆ ಹಾಕಿದ್ದೀವಿ ಅಂದ್ರೆ 7 ಆಯಿತು. ಇನ್ನು V ಅಂದ್ರೆ ಏನಾಗ್ತದೆ, 5 ಆಗ್ತದೆ. 5ಕ್ಕೆ 3 ಜಾಸ್ತಿ ಐತಿ, 8 ಅಂದ್ರೆ 3 ಜಾಸ್ತಿ ಅದ, ಅಂದರೆ 3 ಘಾಟ್ಗಳನ್ನು ಅಥವಾ 3 ಗೆರೆಗಳನ್ನು ಹಾಕಿದಾಗ ಅದು 8 ಬಂತು. ಇನ್ನು ಇದ್ರಾಗ ನೆಕ್ಸ್ಟ್ ಈಗ 10 ನೆನಪಿಡ್ಬೇಕು. 10 ಹೆಂಗೆ, 10 ಅಂದರೆ X. 9ಗೆ ಹೆಂಗೆ ಆಟೋಮೆಟಿಕ್ ಬರಿಬೋದಲ್ಲ, X ಅಂದ್ರೆ ಏನಪ್ಪ ಅಂದ್ರೆ 10 ಐತೆ ಅನ್ನೋದು ಗೊತ್ತೈತೆ. 10ಕ್ಕೆ 1 ಕಡಿಮೆ ಐತಿ ಅಂದ್ರೆ ಆ 1 ಗೆರೆನ ಹಿಂದೆ ಬರಿಬೇಕು. 10ಕ್ಕೆ 1 ಕಡಿಮೆ ಐತೆ, 1 ಗೆರೆನ ಹಿಂದೆ ಬರೆದಾಗ ಅದು 9 ಆಯಿತು. ಇನ್ನು 10 ಅಂತೂ X ಆಯಿತು. 11 ಬರೀರಿ ಅಂದ್ರೆ 10 ಅಂದ್ರೆ X, 11 ಅಂದ್ರೆ ಅದ್ರ ಮುಂದೆ 1 ಬರಿಬೇಕು, ಇದು 11 ಆಯಿತು. ಈ ಥರ ನೀನು ಕಂಟಿನ್ಯೂಸ್ ಆಗಿ ಏನು ಮಾಡ್ಬೋದಪ್ಪ ಅಂತಂದಾಗ ಬರ್ಕೋತಾ ಹೋಗ್ಬೋದು. 11 X ಅಂದ್ರೆ 10, 2 ಗೆರೆ ಎಳೆದು ಅಂದ್ರೆ 12 ಆಗ್ತದೆ. 13 ಅಂದ್ರೆ X, 3 ಗೆರೆ ಅಂದ್ರೆ 13 ಆಗ್ತದೆ. ಇನ್ನು ನಿಮ್ಗೆ ಆಲ್ರೆಡಿ 4 ಗೊತ್ತೈತಿ, X ಅಂದ್ರೆ 10, X ಅಂದ್ರೆ ಏನೈತಿ 10 ಐತಿ ಅನ್ನೋದು ಗೊತ್ತೈತಿ. V ಅಂದ್ರೆ 5 ಐತಿ, ಅದ್ರ ಹಿಂದೆ 1 ಗೆರೆ ಹಾಕ್ಬಿಟ್ರೆ ಅಂದ್ರೆ 14 ಆಕೈತಿ. ಹೌದಾ? X IV ಅಂದ್ರೆ 14 ಹಾಕದ, XVE ಅಂದ್ರೆ 15 ಹಾಕದ, XVI ಅಂದ್ರೆ 16, XVII ಅಂದ್ರೆ 17, XVIII ಅಂತ 18, X ಅಂದ್ರೆ 10, ಆ X ಅಂದ್ರೆ 9 ಅನ್ನೋದು ಗೊತ್ತೈತಲ್ಲ, ಅಂದ್ರೆ 19 ಆಗ್ತದೆ. ನೆಕ್ಸ್ಟ್ ಡಬಲ್ X ಅಂತಂದಾಗ 20 ಆಗ್ತದ. ಇನ್ನು ಮುಂದಿನ ಎಲ್ಲ ಸೇಮ್ ನೀವು ಇದನ್ನು ಚಾರ್ಟ್ನ ಅಬ್ಸರ್ವ್ ಮಾಡಿಬಿಟ್ರೆ ಸಾಕು, ಈಸಿಯಾಗಿ ನೀವು ರೋಮನ್ ಸಂಖ್ಯೆಗಳು ಬರಿಬೋದು. ಈಗ ಡಬಲ್ X ಅಂದ್ರೆ 20, ಮತ್ತು ಡಬಲ್ XI ಅಂದ್ರೆ 21, ಡಬಲ್ X ಡಬಲ್ I ಅಂದ್ರೆ 22. ಈ ಥರ ನೀವು ಈ ಕಡೆ ಮುಂದೆಲ್ಲ ರೋಮನ್ ಅಂಕಿ 1 to 10 ತನಕ ಏನದವಲ್ಲ ಅವಕ್ಕೂ ಈ ಕಡೆ ಬರ್ಕೊತ ಹೋಗ್ಬೇಕು. Xಗಳನ್ನು ಒಂದು ಕಡೆ ಬರ್ಕೊತ ಹೋಗ್ಬೇಕು. ನೀವು ಅಬ್ಸರ್ವ್ ಮಾಡೋದು ಎಲ್ಲಪ್ಪ ಅಂತಂದಾಗ ಇಲ್ಲಿ 29, 30 ಇಷ್ಟೇ. ಇವಕ್ಕನ್ನು ಏನು ಮಾಡ್ಕೊತ ಹೋಗ್ಬೇಕಂದ್ರೆ 30 ಬಂತಂತ ಟ್ರಿಬಲ್ X ಆಗ್ತದೆ. ನೆಕ್ಸ್ಟ್ ಟ್ರಿಬಲ್ XI ಅಂತಂದಾಗ 31 ಆಗ್ತದೆ. ಈ ಥರ ನೀವು ಅಪ್ ಟು ಎಲಿಮೆಂಟ ಬರಿಬೋದು. ಈಗ 39 ತನಕ ಅಂತೂ ಬರೀತೀರಿ. ಇನ್ನು 40ಕ್ಕೆ ಏನು ಬರ್ತದ ಅದು ಅಷ್ಟೇ ನೆನ್ಪಿಡ್ಕೊತ ಹೋಗ್ಬೇಕು, ಕೆಳಗಿನೂ ಅಷ್ಟೇ ನೆನ್ಪಿಡ್ಕೊತ ಹೋಗ್ಬೇಕು. ಈಗ ನೋಡ್ರಿ 40ಕ್ಕೆ XL ಅಂತ ಬರ್ದಾರ ಅವರು. 40ಕ್ಕೆ ಏನಂತ ಬರ್ದಾರ, XL ಅಂತ ಬರ್ದಾರ. ಯಾಕೆ 40ಕ್ಕೆ XL ಅಂತ ಬರ್ದಾರ ಅಂದ್ರೆ L ಅಂದ್ರೆ 50, L ಅಂದ್ರೆ ಎಷ್ಟು ರೀ, ಇಲ್ಲಿರ್ಬೋದು. L ಅಂದ್ರೆ ಎಷ್ಟೈತಿ,
50 ಐತಿ. ಎಲ್ ಅಂದ್ರೆ 50 ಐತಿ. 50ಕ್ಕೆ 10 ಕಡಿಮೆ, 50ಕ್ಕೆ 10 ಕಡಿಮೆ ಇರೋದ್ರಿಂದ ಎಲ್ ಅಂದ್ರೆ 50, 50ಕ್ಕೆ 10 ಕಡಿಮೆ ಐತಿ. 10 ಅಂದ್ರೆ ಎಕ್ಸ್, ಅದ್ರ ಹಿಂದೆ ಹಾಕ್ಬಿಡ್ಬೇಕು ಎಕ್ಸ್ ಎಲ್. 50ಕ್ಕೆ 10 ಕಡಿಮೆ ಐತಿ, ಅದಕ್ಕೋಸ್ಕರ ಅದನ್ನು ಎಕ್ಸ್ ಎಲ್ ಅಂತೇಳಿ ಕರೆದೇವು ನಾವು. 50ಕ್ಕೆ ಎಲ್ ಅನ್ನೋದು ಗೊತ್ತಾಯ್ತು. ಮತ್ತು ಸೇಮ್ ಬರ್ಕೋತ ಹೋಗ್ತಾರೆ. ಇನ್ನು 60 ಬರೀರಿ ಅಂದ್ರೆ 60 ಬರೀರಿ ಅಂದ್ರೆ ಭಾಳ ಸಿಂಪಲ್ ಆಗಿ ಏನು ಬರಿಬೋದಪ್ಪ ಅಂತಂತಂದ್ರೆ ಎಲ್ ಅಂದ್ರೆ 50, 50ಕ್ಕೆ 10 ಜಾಸ್ತಿ ಐತಿ ಎಲ್ ಎಕ್ಸ್. 70 ಬರೀರಿ ಅಂದ್ರೆ ಎಲ್ ಬರಿಬೇಕು, 20 ಜಾಸ್ತಿ ಐತಿ ಅಂದ್ರೆ 20 ಅಂದ್ರೆ ಡಬಲ್ ಎಕ್ಸ್ ಅಂತ ಕರಿತೀವಿ, ಎಲ್ ಡಬಲ್ ಎಕ್ಸ್. ಇನ್ನು 80 ಬರೀರಿ ಅಂದ್ರೆ ಎಲ್ ಅಂತೂ ಬರಿತೇವೆ, 30 ಜಾಸ್ತಿ ಆಯಿತು. ಈ 30ಕ್ಕೆ ಅಂದ್ರೆ ತ್ರಿಬಲ್ ಎಕ್ಸ್, ಎಲ್ ತ್ರಿಬಲ್ ಎಕ್ಸ್. ಇನ್ನು ನೆಕ್ಸ್ಟ್ 80 ಬಂದೇವೆ, 90 ಏನು ಬರಿಬೇಕು ರೀ? 90 ಏನು ಬರಿಬೇಕಪ್ಪ ಅಂತಂತಂದಾಗ ನಿಮಗೆ ಗೊತ್ತಿರಬೇಕು ಏನಪ್ಪ ಅಂತಂತಂದಾಗ ಸಿ ಗೊತ್ತಿರ್ಬೇಕು. ಸಿ ಅಂದ್ರೆ ಏನಪ್ಪ ಅಂತಂತಂದಾಗ 100. ಸಿ ಅಂದ್ರೆ ಎಷ್ಟು ರೀ? 100. ಸಿ ಅಂದ್ರೆ 200. 100ಕ್ಕೆ 10 ಕಡಿಮೆ ಐತಿ, 100ಕ್ಕೆ 10 ಕಡಿಮೆ ಅಂದ್ರೆ 90. ಹಾಗಾದ್ರೆ ಸಿ ಎಕ್ಸ್ ಸಿ ಅಂತ ಬರ್ದೇವಪ್ಪ ಅಂತಂತಂಗೆ ಏನಾಗ್ತೈತಿ? 90 ಆಗ್ತದೆ. ಅದೇ ಸಿ ಎಕ್ಸ್ ಬರೀರಿ, ಸಿ ಅಂದರೆ 100, 10 ಎಕ್ಸ್ಟ್ರಾ ಆಯಿತು, 110 ಆಯಿತು. ಈ ಥರ ನೀವು ಕಂಟಿನ್ಯೂಸ್ ಆಗಿ 110, 120, 130 ಮತ್ತೆ ಸೇಮ್ 1 2 3ನ ಬರ್ಕೋತ ಹೋಗ್ಬೋದು. ಎಲ್ಲಿ ತನಕ ಬರೀತೀರಿ? 199 ತನಕ ಬರೀತೀರಿ. ನೆಕ್ಸ್ಟ್ 200 ಬರೀರಿ ಅಂದ್ರೆ ಸಿ ಅಂದ್ರೆ 100, ಡಬಲ್ ಸಿ ಅಂತಂತಂದಾಗ 200. ಡಬಲ್ ಸಿ ಅಂದಾಗ ಎಷ್ಟು ಆಗ್ತದೆ ರೀ? 200 ಆಗ್ತದೆ. ಡಬಲ್ ಸಿ ಅಂದಾಗ 200. ಇನ್ನು ತ್ರಿಬಲ್ ಸಿ, ಇದನ್ನು ಒಂದು ನಿಮಿಷ ನೆಕ್ಸ್ಟ್ ಚಾರ್ಟ್ನ ಹಾಕ್ತೇನೆ. ಎ ಸಿ ಅಂದ್ರೆ 100 ಅನ್ನೋದು ಗೊತ್ತಾಯ್ತು. ಸರ್ 200 ಅಂದ್ರೆ ಏನು ಸರ್? 200 ಅಪ್ಪ ಅಂತಂತಂದಾಗ ಡಬಲ್ ಸಿ ಅಂತ ಬರಿಬೇಕು. ಸಿ ಅಂದ್ರೆ ಎಷ್ಟು? 100. 200 ಬರೀರಿಪ್ಪ ಅಂತ ಕೊಟ್ರಪ್ಪ ಅಂತಂತಂದಾಗ ನೀವು ಈಜಿಯಾಗಿ ಏನು ಬರಿಬೇಕಪ್ಪ ಅಂತಂದಾಗ 200ನ್ನ ಡಬಲ್ ಸಿ ಅಂತೇಳಿ ಬರಿಬೇಕು. ಇನ್ನು 300 ಕೇಳಿದ 300ನ್ನ 3 ಸಿ. ಈಗ 400 ಬರಿಬೇಕಂದ್ರೆ 4 ಸಿ ಬರಿಬಾರ್ದು. ಮತ್ತು 400 ಬರಿಬೇಕಪ್ಪ ಅಂತಂದಾಗ ಏನು ಬರಿಬೇಕು? ಫಸ್ಟ್ಗೆ ಡಿ ಅಂದ್ರೆ 500 ಅನ್ನೋದು ಗೊತ್ತಿರ್ಬೇಕು. ಡಿ ಅಂದ್ರೆ ಎಷ್ಟು? 500. 500 ಅಂದ್ರೆ 100 ಕಡಿಮೆ ಐತಿ, 400ಕ್ಕೆ 100 ಕಡಿಮೆ ಐತಿ, ಆಟೋಮೆಟಿಕ್ ಬರಿಬೋದಾ? ಡಿ ಫಸ್ಟ್ ಬರೀರಿ, 100 ಕಡಿಮೆ, 100 ಹಿಂದೆ ಹಾಕ್ಬಿಡ್ರಿ, ಸಿ ಡಿ ಹಾಕೋದು. ಸಿ ಡಿ ಅಂದ್ರೆ 400. ಈಗ 500 ಅನ್ನೋದು ಗೊತ್ತೈತಿ, 600 ಬರೀರಿ ಅಂದ್ರೆ 500 ಅಂದ್ರೆ ಡಿ, 100 ಮುಂದೆ ಹಾಕ್ರಿ, 100 ಅಂದ್ರೆ ಸಿ ಅಂದರೆ ಡಿ ಸಿ. ನೋಡ್ರಿ ಎಲ್ಲ ಡಿ ಸಿ ಸಿ ಡಿ ಎಲ್ಲ ಹಾಕ್ತೀವಿ ಇಲ್ಲಿ. ನೆಕ್ಸ್ಟ್ ನೋಡ್ರಿ 800, ನೆಕ್ಸ್ಟ್ 900. ಹೌದಾ? ಸೇಮ್ ಡಿ ಸಿ ಅಂದ್ರೆ 600 ಆಯಿತು, ಡಿ ಡಬಲ್ ಸಿ ಅಂದ್ರೆ 700 ಆಯಿತು, ಡಿ ತ್ರಿಬಲ್ ಸಿ ಅಂದರೆ 800 ಆಯಿತು. ಈ ಸದ್ದ 900ನ್ನ ಏನು ಬರಿಬೇಕು? 900 ಬರಿಬೇಕಪ್ಪ ಅಂತಂತಂದಾಗ ಫಸ್ಟ್ಗೆ ಎಮ್ ಗೊತ್ತಿರ್ಬೇಕು. ಎಮ್ ಅಂದ್ರೆ 1000. ಎಮ್ ಅಂದ್ರೆ ಏನು? 1000. 1000ಕ್ಕೆ 100 ಕಡಿಮೆ ಐತಿ, ಹಾಗಾದರೆ ಸಿ ಎಮ್. ಎಮ್ ಅಂದ್ರೆ ಫಸ್ಟ್ ಬರಿಬೇಕು, ಆ 100 ಅಂದ್ರೆ ಹಿಂದೆ ಬರಿಬೇಕು, ಸಿ ಹಿಂದೆ ಬರೆದ್ಬಿಟ್ರೆ ಸಿ ಎಮ್. ಈ ಥರ 1000 ತನಕ ಬರಿಬೋದು ನೀನು ಮುಂದೆ 2000, 1001 ಅಂದಾಗ ನೆಕ್ಸ್ಟ್ ಎಮ್, 1 ಅಂದಾಗ 1 ಗೆರೆ ಹಾಕೋದು 1001. ಮತ್ತು ಈ ಥರ 1002 ಅಂದ್ರೆ ಎಮ್ ಡಬಲ್ ಐ. ಈ ಥರ ಅನ್ಕೌಂಟೇಬಲ್ಸ್ ನಂಬರ್ಸ್ಗಳನ್ನು ನೀ ಏನು ಮಾಡ್ಬೋದಪ್ಪ ಅಂತಂದಾಗ ಬರ್ಕೋತಾ ಹೋಗ್ಬೋದು. ಅಟ್ಲೀಸ್ಟ್ ನಿಮ್ಮ 1000 ತನಕ ಇಷ್ಟು ಗೊತ್ತಿದ್ರೆ ಸಾಕು. ಈಜಿಯಾಗಿ ನಿಮ್ಗೆ ಎಕ್ಸಾಮ್ಸ್ದಾಗ ಕೇಳಿದ್ದೆ ಇಲ್ಲಿ ಮಟ್ಟ. ಹೌದಾ? ಇಷ್ಟು ಕೇಳಿರ್ತಿರ್ತಾನೆ, ಇಷ್ಟು ಪರ್ಫೆಕ್ಟ್ ಇದ್ದರೆ ಸಾಕು. ನಿಮ್ಗೆ ಎಕ್ಸಾಮ್ಸ್ನಲ್ಲಿ ಒಂದು ಕ್ವಶನ್ಸ್ನ ಕೇಳ್ಬೋದು, ಅಥವಾ ನಿಮ್ಗೆ ಏನಪ್ಪ ಅಂತಂತಂದಾಗ ಹೆಂಗೆ ಒಂದು ಸಂಖ್ಯೆ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ, ಇಲ್ಲೊಂದು ಸಂಖ್ಯೆನ ನಾನು ತೋರಿಸ್ತೀನಿ ನೋಡ್ರಿ. ಓಕೆ, ಇಲ್ಲೇ ನಾನೇ ಒಂದು ಸಂಖ್ಯೆನ ಬರಿತೀನಿ, ಆ ಸಂಖ್ಯೆನ ಅಬ್ಸರ್ವ್ ಮಾಡಿರಿ. ಏನು ಸಂಖ್ಯೆಯಪ್ಪ ಅಂತ ನೋಡಿದಾಗ 586. ಸಿಂಪಲ್ ಸಂಖ್ಯೆ ಅಂತ ಓದ್ತೇನೆ, 586. ಸರ್ ಇದನ್ನು ರೋಮನ್ ಸಂಖ್ಯೆಯಲ್ಲಿ ಬರೀರಿ. ಸರ್ 500 ಅಂದರೆ ಎಷ್ಟು? 500ಪ್ಪ ಅಂತಂದಾಗ ಡಿ ಅಂತ ಕರಿತೇವೆ, 500 ಆಯಿತು. 86 ಅಂದರೆ ಹೆಂಗೆ? 80ಪ್ಪ ಅಂತಂದಾಗ ಏನು ಬರಿಬೇಕು ನಾವು? 80 ಅಂದ್ರೆ ಏನು ಬರಿಬೇಕು? ಎಲ್ ಅಂದ್ರೆ 50. 80 ಆಗ್ಬೇಕಂದ್ರೆ ತ್ರಿಬಲ್ ಎಕ್ಸ್. ಹೌದಾ? ಎಲ್ ತ್ರಿಬಲ್ ಎಕ್ಸ್ ಅಪ್ಪ ಅಂದರೆ 80 ಆಯಿತು. ಮ್ಯಾಕ್ ಹೇಳಿದ್ದೆ ಅಷ್ಟೀಗ 6 ಅಂದ್ರೆ ಏನು? ವಿ ಐ. ನೋಡ್ರಿ ಇದನ್ನೆಲ್ಲ ಹಿಂಗೆ ಬರೆದ್ರೆ ಇದನ್ನು ಏನಂತ ಕರಿತೀವಪ್ಪ ಅಂತಂದಾಗ ರೋಮನ್ ಸಂಖ್ಯೆ. ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿರ್ತಾನೆ, ಇದನ್ನು ನಾವು ರೋಮನ್ ಸಂಖ್ಯೆ ಒಳಗಡೆ ಬರ್ದಂಗಾಯ್ತು.
ಈ ಥರ ಯಾವುದಾರು ಕೊಡ್ಬೋದು, ನೀವು 1000 ಕೊಡ್ಬೋದು, 500, 1000, 200 ಯಾವ ಸಂಖ್ಯೆ ಬೇಕಾದ ಕೊಡಲ್ಲ. ಅಲ್ಲಿ ಏನು ಕೊಟ್ಟಿರ್ತಂತ ತಾನೇ ನಿಮ್ಮ ರೋಮನ್ ಅಂಕಿಗಳು ಇಲ್ಲಿವರೆಗೂ ಅರ್ಥ ಆದವು ಅಂದ್ರೆ ನೀವು ಯಾವುದೇ ಸಂಖ್ಯೆಯನ್ನು ಕೊಟ್ಟರು ರೋಮನ್ ಅಂಕಿ ಒಳಗಡೆ ಈಸಿಯಾಗಿ ಬರೀತಿರ್ತದೆ. ಇವಕ್ಕನ್ನು ಪ್ರಾಕ್ಟೀಸ್ಗಳನ್ನು ಮಾಡಬೇಕು, ಎಕ್ಸಾಮ್ಸ್ನಲ್ಲಿ ಫಿಕ್ಸ್ ಅಂತ ಬರ್ತವೆ. ಈ ಥರ ಪ್ರಶ್ನೆಗಳಿಗೋಸ್ಕರ ನಮ್ಮ ಸಿಂಪಲ್ ಟ್ರಿಕ್ಸಸ್ಗೆ ಇಷ್ಟ ಮಾಡ್ಕೊಳ್ರಿ. ನೆಕ್ಸ್ಟ್ ನಿಮ್ಗೆ ಏನಾಗ್ತದಪ್ಪ ಅಂತಂದಾಗ ಈಸಿ ಒಳಗಡೆ ನಾ ಏನು ಮಾಡ್ತೀನಪ್ಪ ಅಂತಂದಾಗ ಪಾರ್ಟ್ 2ನ ಕ್ವಶನ್ಸ್ಗಳನ್ನ ತೊಗೊಂಡು ಡಿಸ್ಕಸ್ನ ಮಾಡ್ಕೊಡ್ತಿರ್ತೀನಿ. ಧನ್ಯವಾದಗಳು ರೀ.